ಒಂದಾಗು ಮತದಾರ. ಎಸ್, ಈ ದೇಶದಲ್ಲಿ ನಾವು ಒಬ್ರು ಅಂತ ಗುರುತಿಸ್ಕೊಳ್ಳೋಕೆ ಒಂದೊಳ್ಳೆ ಆಪರ್ಚುನಿಟಿ. ಕೆಲವೇ ಕ್ಷಣಗಳಲ್ಲಿ ಮತದಾನದ ಪ್ರಕ್ರಿಯೆ ಆರಂಭ ಆಗುತ್ತೆ. ಬೂತ್ ಸಿದ್ಧತೆಯನ್ನ ಚುನಾವಣಾ ಸಿಬ್ಬಂದಿಗಳು ಮಾಡ್ಕೊಳ್ತಾ ಇದ್ದಾರೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಎಕ್ಸಾಕ್ಟ್ ಆಗಿ 6:18 6:20 ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಅರ್ಧ 30ರಿಂದ 40 ನಿಮಿಷ ಮತದಾನ ಆರಂಭ ಆಗುತ್ತೆ. ಈಗ ಆಲ್ರೆಡಿ EVM ಮಷಿನ್, ಬ್ಯಾಲೆಟ್ ಯೂನಿಟ್, ಕಂಟ್ರೋಲ್ ಯೂನಿಟ್, VVPAT ಇವೆಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೆನ್ನೆ ಮಸ್ಟರಿಂಗ್ ಕೇಂದ್ರಗಳಲ್ಲೇ ಆಗ್ಬಿಟ್ಟಿರುತ್ತಲ್ಲ, ಬಟ್ ಆದ್ರೂ ಕೂಡ ಈಗ ಎಕ್ಸಾಮ್ ಅಲ್ಲಿ ಮಕ್ಕಳು ಬರೆಯಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ತಾರಲ್ಲ ಅಲ್ಲಿರೋ ಟೀಚರ್ಸ್ಗಳು, ಹಾಗೆ. ಯಾಕಂದ್ರೆ ಇದು ದೇಶವನ್ನ ಮುನ್ನಡೆಸೋರು ಯಾರು ಅಂತ ಆಯ್ಕೆ ಮಾಡಲು ಇರುವಂತಹ ಸುದಿನ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತ 5:15ಯಿಂದಲೇ ಅಣುಕು ಮತದಾನ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಇದೀಗ ಮತದಾನ ಆರಂಭ ಆಗುತ್ತೆ. ಬೂತ್ ಸಿದ್ಧತೆಯನ್ನ ಚುನಾವಣಾ ಸಿಬ್ಬಂದಿಗಳು ಮಾಡ್ಕೊಳ್ತಾ ಇದ್ದಾರೆ. EVM ಮಷಿನ್, VVPAT ಪರೀಕ್ಷೆನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಣುಕು ಮತದಾನ ಅಂದ್ರೆ ಇನ್ನೇನು ಅಲ್ಲ, ಎಲ್ಲವೂ ಕೂಡ ಸರಿ ಇದೆಯಾ ಅಂತ ಮತ್ತೊಂದು ಸಲ ಕೊನೆ ಹಂತದಲ್ಲಿ ಚೆಕ್ ಮಾಡ್ಕೊಳ್ಳೋದು. ಆಮೇಲೆ ಅವರವರ ಸಿಬ್ಬಂದಿಗಳು ಓಕೆ ಇದು ಈ ಬಟನ್ ಒತ್ತದೆ ಅಲ್ಲ ಅದೇ ಚಿಹ್ನೆ ಬಂತಂತ ನೋಡಲ್ಲ. ಯಾರು ಕಂಟೆಸ್ಟ್ ಮಾಡಿರ್ತಾರ ಎಲ್ಲ ಸಿಬ್ಬಂದಿಗಳು ಬರ್ಬೇಕಲ್ಲಿಗೆ. ಎಲ್ಲರೂ ಬಂದು ಅವ್ರ ಕಣ್ಣೆದುರಿಗೆ ನೋಡ್ರಪ್ಪ ಮತದಾನ ಇಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇದೆ ಅಂತ ತೋರಿಸ್ತಾರೆ. ಓಕೆ, ಇವರು ಓಕೆ ಅಂತ ಅಂದಮೇಲೆ ಓಕೆ ತಗೊಳ್ಳಿ, ಅಲ್ಲಿಂದ ಮತದಾನ ಆರಂಭ ಆಗುತ್ತೆ. ಅಣುಕು ಮತದಾನ ಅಂದ್ರೆ ಅಷ್ಟೇ, ಒಂದು ಎಲ್ಲವೂ ಕೂಡ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂತ. ಎರಡನೇದು ಅವ್ರಿಗೆಲ್ಲ ಯಾರೆಲ್ಲ ಕಂಟೆಸ್ಟ್ ಮಾಡಿರ್ತಾರೆ, ಎಕ್ಸಾಂಪಲ್ ಬೆಂಗಳೂರು ಸೆಂಟ್ರಲ್ ಅಂತ ತಗೊಳ್ಳೋಣ. ಈ ಅಭ್ಯರ್ಥಿ ಯಾರು, ಈ ಪಕ್ಷದಿಂದ ಅಭ್ಯರ್ಥಿ ಯಾರು, ಮತ್ತೆ ಅವ್ರನ್ನ ಬಿಟ್ಟು ಬೇರೆ ಪರ್ಯಾಯ ಯಾರಾದ್ರೂ ನಿಂತಿದ್ದಾರೆ, ಅವರೆಲ್ಲರೂ ಪರ್ಯಾಯ ಅಂತಲ್ಲ ಬೇರೆ ಬೇರೆಯವರು ಕೂಡ ನಿಂತಿರ್ತಾರ. ನೋಡಿರ್ತೀವಿ ಹಲವು ಕಡೆ ಒಂದೇ ಹೆಸರಲ್ಲಿ 4-5 ಜನ ನಿಲ್ಸಿರ್ತಾರೆ. ಅದೆಲ್ಲ ಚುನಾವಣಾ ಸ್ಟ್ರಾಟಜಿ ಇರಲಿ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಬಟ್ ಅವರೆಲ್ಲರನ್ನು ಕರೆಸಿ ನೋಡಿ ಅಣುಕು ಮತದಾನ, ಈಗ ಈ ಚಿಹ್ನೆ ಗೊತ್ತುತ್ತಾ ಇದ್ದೀನಿ, ಅದೇ ಬರ್ತಾ ಇದೆ, ಸರಿ ಇದೆಯಾ, ಟ್ರಾನ್ಸ್ಪರೆಂಟ್ ಇದೆಯಾ, ಪಾರದರ್ಶಕವಾಗಿದೆಯಾ, ಶುರು ಮಾಡೋಣ ಅಂತ ಕೇಳಿ ಫೈನಲಿ ಮತದಾನ ಆರಂಭ ಆಗುತ್ತೆ. ಇದಿಷ್ಟೇ ಅಣುಕು ಮತದಾನ ಅಂತ. ಇದು 5:15ಯಿಂದಲೂ ಕೂಡ ಎಲ್ಲ ರೀತಿಯ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಜನ ಎಲ್ಲಿಗೆ ಹೋಗಬೇಕು, ಇಂಕ್ ಹಾಕೋರು ಕೂತ್ಕೊಳ್ಳೋದೆಲ್ಲಿ, ಮತ್ತೆ ಏನು ವೋಟರ್ ಅಂದರೆ ಗುರುತಿನ ಚೀಟಿಗಳನ್ನು ನೋಡೋಂಥವ್ರು, ಇವೆಲ್ಲವೂ ಕೂಡ ಸಾಲ ಕೂತಿರ್ತಾರೆ. ಅವರು ಟೇಬಲ್ ಅರೇಂಜ್ಮೆಂಟ್ಸ್ ಎಲ್ಲ ಇವತ್ತು ಮಾಡ್ಕೊಳ್ತಾ ಇರ್ತಾರೆ, ಮಾಡಿರ್ತಾರೆ ಇಷ್ಟೊತ್ತಿಗೆ ಆಲ್ರೆಡಿ. ಆಮೇಲೆ ಅಣುಕು ಮತದಾನ ಆಗುತ್ತೆ. ತಗೊಳ್ಳಿ 7 ಗಂಟೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮತದಾನ ಆರಂಭ ಆಗುತ್ತೆ. ಇನ್ ಕೇಸ್ ಇಷ್ಟೆಲ್ಲ ತಯಾರಿಗಳ ನಡುವೆಯೂ ಕೂಡ ಏನಾದರೂ ಸಮಸ್ಯೆ ಆಯಿತು ಅಂದ್ಕೊಳ್ಳಿ, ಅದಕ್ಕೂ ಒಂದು 10 ಕೇಂದ್ರಗಳಿಗೆ ಒಬ್ರನ್ನ ಅಂತ ನಿಯೋಜನೆ ಮಾಡಿರ್ತಾರೆ. ಅವ್ರು ಬಂದು ಏನಾದ್ರು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ. ಎಲ್ಲವೂ ರೆಡಿ ಇರುತ್ತೆ, ಯಾವುದು ಸಮಸ್ಯೆ ಇಲ್ಲ. ಕಾತರದಿಂದ ಕಾಯ್ತಾ ಇದ್ದ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕ್ಷಣಗಣನೆ. ಎಲ್ಲ ಧರ್ಮಗಳನ್ನ ಮೀರಿದ ಹಬ್ಬ ಇದು. ಮತಗಟ್ಟೆ ಸೇರಿರುವ ಅಭ್ಯರ್ಥಿಗಳ ಭವಿಷ್ಯ ಬರೆಯುವಂತಹ ಎಕ್ಸಾಮ್ ದಿನ ಇವತ್ತು. ಪ್ರತಿ ಬೂತ್ಗೆ 4 ಸಿಬ್ಬಂದಿ ಓರ್ವ ಪೊಲೀಸ್ನ ನಿಯೋಜನೆ ಮಾಡಿದ್ದಾರೆ. 11,000 ಪೊಲೀಸ್ ಸಿಬ್ಬಂದಿ, 4,000 ಹೋಮ್ ಗಾರ್ಡ್ ಸೇರಿದಂತೆ ಇದೀಗ ಪ್ಯಾರಾಮಿಲಿಟರಿ ಪಡೆ ಬಿಗಿ ಬಂದೋಬಸ್ತ್ಗೆ ಅವ್ರನ್ನೂ ಕೂಡ ನಿಯೋಜನೆ ಮಾಡಿದ್ದಾರೆ. ಈ ಸಲ ಭದ್ರತೆ ಬಗ್ಗೆ ಮಾತಾಡೋಂಗೇ ಇಲ್ಲ. ಮತಕೇಂದ್ರಗಳ 200 ಮೀಟರ್ ಸುತ್ತಲೂ ಕೂಡ ಸೆಕ್ಷನ್ 144 ಅಂದ್ರೆ ಗುಂಪಾಗಿ ಸೇರಂಗಿಲ್ಲ ಅಂತ. ಕಾತುರದಿಂದ ಕಾಯ್ತಾ ಇದ್ದ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಭದ್ರತೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಒಂದೊಂದು ಮತಗಟ್ಟೆಗೆ ಇಷ್ಟಿಷ್ಟು ಜನ ಪೊಲೀಸರು, ಸಿಬ್ಬಂದಿಗಳು ಅಂತ ಪ್ರತಿಯೊಂದು ಬೂತ್ಗೆ 4 ಸಿಬ್ಬಂದಿಗಳನ್ನೆಲ್ಲ ನೇಮಕ ಮಾಡಿದ್ದಾರೆ. ಮತ್ತು 200 ಮೀಟರ್ ಅಂತರದಲ್ಲಿ ಸೆಕ್ಷನ್ 144 ಕೂಡ ಇವತ್ತು ಎಲ್ಲ ಕಡೆ ಜಾರಿಯಲ್ಲಿರುತ್ತೆ. ಓಕೆ, ಇದೀಗ ಮತ್ತೆ ಹೇಗೆ ಸಿದ್ಧತೆಗಳು ಕೊನೆ ಹಂತದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ ಮತ್ತು ಮಸೂದ್ ಇಬ್ರು ಲೈವಿಗೆ ತಗೊಳ್ಳೋಣ. ಇಬ್ಬರಿಗೂ ಕೂಡ ಗುಡ್ ಮಾರ್ನಿಂಗ್ ಮುರಳಿ ಮತ್ತು ಮಸೂದ್. ಮೊದಲಿಗೆ ಮುರಳಿ, ಕೊನೆ ಹಂತದ ಸಿದ್ಧತೆ ಅಂದ್ರೆ ಅಣುಕು ಮತದಾನ ಆಗಬೇಕು, ಅದು ಆಲ್ರೆಡಿ ಆಗಿದೆಯಾ? ನೀವಿರುವಂತಹ ಜಾಗದಲ್ಲಿ ಎಲ್ಲಿದ್ದೀರಿ? ಬೆಂಗಳೂರಿನ ಯಾವ ಭಾಗದಲ್ಲಿ? ವಿಶೇಷತೆ ಏನಾದರೂ ಕಾಣಿಸ್ತಾ ಇದೆಯಾ ವೋಟಿಂಗ್ ಬೂತ್ನಲ್ಲಿ? ವಿದ್ಯಾ, ಯಾಕೆಂದ್ರೆ ಪ್ರಮುಖವಾಗಿ ವಿಶೇಷತೆ ಅಂತ ಹೇಳಬೇಕಾಗಿರುವಂಥದ್ದು ಬೆಂಗಳೂರಿನ ಗ್ರಾಮಾಂತರ ಕ್ಷೇತ್ರ, ಅದರಲ್ಲೂ ಕೂಡ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು. ಈಗ ರಾಜರಾಜೇಶ್ವರಿ ನಗರದ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಇರುವಂಥದ್ದು. ಇಲ್ಲಿ ಈಗಾಗಲೇ ಅಣುಕು ಪ್ರದರ್ಶನವನ್ನು ಅಣುಕು ಮತದಾನ ಏನಿತ್ತು, ಅಣುಕು ಮತದಾನವನ್ನು ಈಗಾಗಲೇ ಮುಕ್ತಾಯಗೊಳಿಸಿದ್ದಾರೆ. ಯಾಕೆಂದರೆ ಅಣುಕು ಮತದಾನ ಅಂದರೆ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ 5 ಅಣುಕು ಮತದಾನವನ್ನು ಮಾಡ್ತಾರೆ. ಯಾಕೆಂದರೆ ಏಜೆಂಟ್ಗಳು ಯಾರ್ಯಾರು ಇರ್ತಾರೆ ಅವರನ್ನು ಇರಿಸ್ಕೊಂಡು ಅಣುಕು ಮತದಾನವನ್ನು ಮಾಡುವಂಥದ್ದು. ಯಾವ ಪಕ್ಷಕ್ಕೆ ಏನಾದರೂ ಮತದಾನ ಮಾಡಿದ್ರೆ ಅದೇ ರೀತಿಯ ಚಿಹ್ನೆಯನ್ನು VVPAT ಮೂಲಕ ನೋಡುವಂಥದ್ದು. ಯಾವುದೇ ರೀತಿಯ ಸಮಸ್ಯೆಗಳಾಗ್ತಾ ಇಲ್ಲ ಮತ್ತು ಈ VVPAT ನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ಅಣುಕು ಮತದಾನವನ್ನು ಮಾಡ್ತಾರೆ. ಈಗಾಗಲೇ ಕಟ್ಟೆಯಲ್ಲಿರುವಂಥ ಸಿಬ್ಬಂದಿಗಳಿಂದ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಕೂಡ ಪ್ರಾರಂಭ ಆಗುತ್ತೆ. ಆದರೆ ಪ್ರಮುಖವಾಗಿ ವಿದ್ಯೆಯಲ್ಲಿ ಗಮನಿಸಬೇಕಾಗಿರೋಂಥದ್ದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬರುವಂಥದ್ದು. ಅಂದರೆ ಇಲ್ಲಿ 100% ವೆಬ್ಕಾಸ್ಟನ್ನು ಮಾಡ್ತಾರೆ. ಅಂದರೆ
ಪ್ರತಿಯೊಂದು ಮತಗಟ್ಟೆಗಳಲ್ಲೂ ಕೂಡ CCTV ಅಳವಡಿಕೆಯನ್ನು ಮಾಡಿರ್ತಾರೆ. ಅದನ್ನು ನಾವು 100% ಆಗಿ ವೆಬ್ಕಾಸ್ಟನ್ನು ನೋಡ್ಬೋದು. ಅಂದರೆ ಏನು ಚುನಾವಣಾ ಒಂದು ವೆಬ್ಸೈಟ್ ಏನಿದೆ, ವೆಬ್ಸೈಟ್ನ ಮೂಲಕ ಇಲ್ಲಿ ಯಾವ್ಯಾವ ಮತಗಟ್ಟೆಗಳಿದ್ದಾವೆ, ಮತಗಟ್ಟೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಮತದಾನಗಳಾಗ್ತಾ ಇದೆ, ಅಲ್ಲಿ ಶಾಂತಿಯುತವಾಗಿ ಮತದಾನ ಆಗ್ತಾ ಇದೆಯಾ ಅಥವಾ ಬೇರೆ ರೀತಿ ಏನಾದರೂ ಗಲಭೆಗಳಾಗ್ತಾ ಇದೆಯಾ, ಇದೆಲ್ಲರೂ ಕೂಡ 100% ಆಗಿ ಸಾರ್ವಜನಿಕರು ಕೂಡ ನೋಡಲಿಕ್ಕೆ ಅವಕಾಶವನ್ನು ಇದೇ ಮೊದಲ ಬಾರಿಗೆ ಮಾಡಿಕೊಟ್ಟಿರುವಂಥದ್ದು. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಏನಿತ್ತು, ಗ್ರಾಮಾಂತರ ಕ್ಷೇತ್ರವನ್ನು ಸಾಕಷ್ಟು ಸೂಕ್ಷ್ಮ ಕ್ಷೇತ್ರ ಅಂತೇಳಿ ಪರಿಗಣಿಸ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವು ಕೂಡ ಅರಸೇನಾ ಪಡೆಯನ್ನು ನಿಯೋಜನೆ ಮಾಡುವಂಥದ್ದು ಇರ್ಬೋದು, CCTV ಕ್ಯಾಮ್ರಾಗಳನ್ನು ಇರಿಸುವಂಥದ್ದು ಇರ್ಬೋದು, ಜೊತೆಗೆ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅಂತೇಳಿ ಈ ರೀತಿಯ ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಅಂದರೆ 2829 ಮತಗಟ್ಟೆಗಳೇನಿದ್ದಾವೆ, 2829 ಮತಗಟ್ಟೆಗಳಿಗೂ ಕೂಡ ವೈಫೈನ ಮೂಲಕ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿದ್ದಾರೆ. ನೀವು ಈಗ ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಾ ಇದ್ದೀರಿ ಆ CC ಕ್ಯಾಮ್ರಾಗಳನ್ನು. ಈ ಫುಟೇಜಸ್ಗಳು ನಮಗೂ ಕೂಡ ನೇರವಾಗಿ ಹೊರಗಡೆಯಲ್ಲಿ ಅಂದರೆ ವೆಬ್ಸೈಟ್ಗಳಲ್ಲಿ ನೋಡುವಂಥ ಅವಕಾಶಗಳು ಕೂಡ ಇರುವಂಥದ್ದು. ಅಂದರೆ ಯಾವುದೇ ರೀತಿಯ ಗಲಾಟೆಗಳಾಗಬಾರ್ದು, ಜೊತೆಗೆ ಇಲ್ಲಿ ಮತದಾನ ವೇರಿಯೇಷನ್ ಆಗ್ತಾ ಇದೆ ಅಂತೇಳಿ ಯಾವೊಬ್ಬ ಅಭ್ಯರ್ಥಿ ಕೂಡ ಮುಂದಿನ ದಿನಗಳಲ್ಲಿ ಪ್ರಶ್ನೆಯನ್ನು ಮಾಡಬಾರ್ದು ಅಂತೇಳಿ ಈ ರೀತಿಯ ವ್ಯವಸ್ಥೆಗಳನ್ನು ಈಗ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಮತಗಟ್ಟೆಯ ಸಿಬ್ಬಂದಿಗಳು ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ, ನಾನು ಇರುವಂಥ ಜಾಗದಲ್ಲಿ 3 ಮತಗಟ್ಟೆಗಳಿದ್ದಾವೆ, 3 ಮತಗಟ್ಟೆಗಳಲ್ಲೂ ಕೂಡ ಇದೇ ರೀತಿಯ ವ್ಯವಸ್ಥೆ. ಅಂದರೆ ಇದು ಕೇವಲ 3 ಮತಗಟ್ಟೆಯ ವಿಚಾರ ಅಲ್ಲ, ಇಡೀ 2829 ಮತಗಟ್ಟೆಗಳಿಂದ 2829 ಮತಗಟ್ಟೆಯಲ್ಲೂ ಕೂಡ ಇದೇ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇರೋಂಥದ್ದು. ಅಂದರೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತೇಳಿ ಈ ರೀತಿಯ ವ್ಯವಸ್ಥೆಗಳನ್ನು ಈಗ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನವೂ ಕೂಡ ಪ್ರಾರಂಭ ಆಗುತ್ತೆ. 7 ಗಂಟೆಯಿಂದ ಇದೆಲ್ಲ ಕೂಡ ಸಹಜ ಸ್ಥಿತಿಗೆ ಮತ್ತು ಮತದಾನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ವಿದ್ಯಾ, ವೆಲ್ ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ. ಇನ್ನು ಮತ್ತೊಬ್ಬ ಪ್ರತಿನಿಧಿ ಮಸೂದ್ ಕೂಡ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಸೂದ್, ನೀವು ಬೆಂಗಳೂರಿನ ಯಾವ ಭಾಗದಲ್ಲಿದ್ದೀರಿ? ಅಲ್ಲಿನ ಸಿದ್ಧತೆಗಳು, ಕೊನೆ ಹಂತದ ಸಿದ್ಧತೆಗಳು ಹೇಗೆ ನಡೀತಾ ಇದೆ, ಡೀಟೇಲ್ಸ್ ಕೊಡೋದಾದ್ರೆ ಮಸೂದ್. ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದ ಜಾಲಹಳ್ಳಿ ಎಲ್ಲಿ ಏನು 6 ಬೂತ್ಗಳಿದ್ದಾವೆ ಅಲ್ಲಿದ್ದೇನೆ. ಜಾಲಹಳ್ಳಿಯ ಸೈಂಟ್ ಕ್ಲಾರೆಟ್ ಸ್ಕೂಲ್ನಲ್ಲಿ 6 ಬೂತ್ಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಕೂಡ ಮತಗಟ್ಟೆ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಚುನಾವಣೆ ಅಂದರೆ ಮತದಾನಕ್ಕೆ ಪೂರ್ವಭಾವಿಯಾಗಿ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಅಣಕು ಮತದಾನ ಮಾಡುವ ಮೂಲಕ ಮತಯಂತ್ರಗಳೆಲ್ಲವೂ ಕೂಡ ಸರಿಯಾಗಿದ್ದಾವೆ ಇಲ್ವಾ ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಬೂತ್ ನಂಬರ್ 18 ಇದು ಸೈಂಟ್ ಕ್ಲಾರೆಟ್ ಸ್ಕೂಲ್ನಲ್ಲಿ. ಇಲ್ಲೆಲ್ಲ ವ್ಯವಸ್ಥೆಗಳನ್ನು ಕೂಡ ಪರಿಶೀಲನೆಯನ್ನು ಮತಗಟ್ಟೆ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಒಟ್ಟು 6 ಬೂತ್ಗಳಿದ್ದಾವೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಅಂದರೆ ಬಹಳ ಹೈ ವೋಲ್ಟೇಜ್ ಇರುವಂತಹ ಕ್ಷೇತ್ರ. ಹಾಗಾಗಿ ಇಲ್ಲಿ ಅರೆಸೇನಾ ಪಡೆಯನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಒಟ್ಟು 7 ತುಕಡಿಗಳು ಇಡೀ ಕ್ಷೇತ್ರಕ್ಕೆ ಬಂದಿದ್ದಾವೆ. ಅಂದರೆ ಹತ್ತತ್ರ ಒಂದು ತುಕಡಿನಲ್ಲಿ 80ಕ್ಕೂ ಹೆಚ್ಚು ಅರೆಸೇನಾ ಪಡೆ ಸಿಬ್ಬಂದಿ ಇರ್ತಾರೆ. 7 ಗಂಟೆ ನಂತರ ಅವರು 7 ಗಂಟೆಗೆ ಬಂದು ಭದ್ರತೆಯನ್ನು ಕೊಡ್ತಾರೆ. ಸದ್ಯ ಪೊಲೀಸ್ ಬಿಗಿ ಕಾವಲಿದೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರದ ಎಲ್ಲ 2829 ಬೂತ್ಗಳಲ್ಲೂ ಕೂಡ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಇರುತ್ತೆ. ನೇರವಾಗಿ ಮತದಾನ ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗ ನಿಗಾ ಇಡ್ತಾ ಇದೆ ವೆಬ್ಕಾಸ್ಟಿಂಗ್ ಮೂಲಕ. ಜೊತೆಗೆ CCTV ಕೂಡ ಇರುತ್ತೆ. ಇದು ಬಹಳ ಸೂಕ್ಷ್ಮವಾಗಿದೆ ಅನ್ನುವಂಥದ್ದು ಆರೋಪದ ಮೇಲೆಗೆ BJP ದೂರು ಕೊಟ್ಟಿತ್ತು ಚುನಾವಣಾ ಆಯೋಗಕ್ಕೆ, ಅರೆಸೇನಾ ಪಡೆಯಬೇಕು ಅನ್ನುವಂಥ ಕಾರಣಕ್ಕಾಗಿ. ಹಾಗೆ ಅರೆಸೇನಾ ಪಡೆಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ವೆಬ್ಕಾಸ್ಟಿಂಗು, CCTV ಎಲ್ಲ ಹಂತದಲ್ಲೂ ಕೂಡ ಬಿಗಿ ಭದ್ರತೆ. ಒಂದು ರೀತಿಯಲ್ಲಿ ತೀವ್ರ ಚುನಾವಣಾ ಆಯೋಗದ ಕಣ್ಗಾವಲಿನಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮತದಾನ ನಡೆಯಲಿದೆ. ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಮತದಾನ ಆರಂಭ ಆಗುತ್ತೆ. ಒಟ್ಟು 11 ಗಂಟೆಗಳ ಕಾಲ ಮತದಾನದ ಅವಧಿ ಇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾರರು ಕೂಡ ಬರೋದಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಒಟ್ಟಾರೆಯಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮತಗಟ್ಟೆ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಅದು ಕನ್ಫರ್ಮ್ ಆದ ನಂತರ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ವಿದ್ಯಾ, ಓಕೆ, ಸ್ಟೇ ವಿತ್ ಮೀ ಮಸೂದ್. ನಿಮ್ಮನ್ನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಒಟ್ಟಾರೆಯಾಗಿ ಮತದಾನಕ್ಕೆ ಕೌಂಟ್ ಡೌನ್ ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ. ಅಣುಕು ಮತದಾನ ಕೂಡ ಹಲವು ಕಡೆ ಆರಂಭ ಆಗಿದೆ.